ಇವಾಗ ಹರಿಹರ ಬಂದ್ವಿ. ಗೈಸ್ ನಾವ್ ಎಲ್ಲಿಗೆ ಹೋಗ್ತಿದೀವಪ್ಪ ಅಂತ ಹೇಳ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ನಮ್ಮ ಮನೆಗೆ ಜಾಸ್ತಿ ಜನ ಇರೋದ್ರಿಂದ 2 ಕಾರ್ನು ತೆಗಿಬೇಕಾಯ್ತು. ಎಲ್ಲರೂ ಸಹ ಕಾರಲ್ಲಿ ಕೂತ್ಕೊಂಡು ನಮ್ಮ ಮುಳ್ಳು ಸೊಪ್ಪು ಒಂದು ಕೈ ಮುಗಿದು ನಮ್ಮ ಪ್ರಯಾಣ ಸುಖಕರವಾಗಿರ್ಲಿ ಅಂತ ಕೇಳ್ಬಿಟ್ಟು ಸೀದಾ ಒಳ್ಳೂರ್ ಕಡೆ ಬಂದೇ ಬಿಟ್ವಿ. ನಾವು ಬರೋಷ್ಟರಲ್ಲಿ ನಮ್ಮ ಬಸವಳ ಒಟ್ಟಾರದವ್ರು ಎಲ್ಲರೂ ಸಹ ಒಳ್ಳೂರಿಗೆ ಬಂದ್ಬಿಟ್ಟಿದ್ರು. ನನಗೆ ಒಂದು ಡೌಟ್ ಇತ್ತು, ಅದೇನಂತ ಹೇಳಿದ್ರೆ ರಾತ್ರಿ ಆಗಿರೋದ್ರಿಂದ ಹರಿಹರ ಬಸ್ ಹತ್ತುತ್ತೀವೋ ಇಲ್ಲ ಅಂತ ಅನ್ಬಿಟ್ಟು, ಯಾಕೆಂದ್ರೆ ತುಂಬಾ ರಶ್ ಇರುತ್ತೆ ಅಂತ ಅನ್ಬಿಟ್ಟು ಆ ಡೌಟ್ ಅಲ್ಲೇ ನಾವು ಹರಿಹರ ಬೈಪಾಸ್ ನ ತಲುಪಿಟ್ವಿ. ಮತ್ತೆ ಇಲ್ಲಿ ಒಂದು ಕಾಮಿಡಿ ಕೂಡ ನಡೀತು. ಅದೇನಂತ ಹೇಳಿದ್ರೆ ನಮ್ ರುಚಿತಾ ನಮ್ ಬಸ್ ಕೆಡ್ತು ಅಂತ ಹೇಳಿದ್ಲು. ನಾವೇನ್ ಅನ್ಕೊಂಡ್ವಿ, ನಾವೇ ಬೇರೆ ಬಸ್ಸಿಗೆ ಬಂದಿದ್ದು, ಅವರೇ ಬೇರೆ ಬಸ್ಸಿಗೆ ಬಂದಿದ್ದು. ಅದರಲ್ಲಿ ಮೆಸೇಜ್ ಏನಂತ ಇದೆ ಅಂತ ಹೇಳಿದ್ರೆ ಪರ್ಮಾಣ ಹೋಗಿ ಸರಿ ಮಾಡ್ದ ಅಂತ ಇದೆ. ನಾವ್ ಒಂದ್ 10 ಜನ ಫಸ್ಟ್ ಬಸ್ಸಿಗೆ ಹೋಗಿದ್ವಿ. ನಾವೇನ್ ಅನ್ಕೊಂಡ್ವಿ ಅಂದ್ರೆ ನಮ್ ಪರ್ಮಾಣನೇ ಬಸ್ ನ ಸರಿ ಮಾಡ್ದ ಅಂತ ಅನ್ಕೊಂಡ್ವಿ. ಎಲ್ಲಿದೆ ಟ್ವಿಸ್ಟ್ ಅಂತ ಹೇಳಿದ್ರೆ ಅವ್ರ ಬಸ್ ಕಂಡಕ್ಟರ್ ನೇಮೇ ಪರ್ಮಾಣ ಅಂತೆ. ನಾವಂತೂ ನಮ್ಮ ಪರ್ಮಾಣನೇ ಸರಿ ಮಾಡ್ದ ಅಂತ ಅನ್ಕೊಂಡ್ವಿ. ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಸೀದಾ ಸ್ಟೇಷನ್ ಕಡೆ ಹೊರಟ್ವಿ. ಇವಾಗ ಹರಿಹರ ಬಂದ್ವಿ. 12 ಗಂಟೆಗೆ ನಾವು ಸ್ಟೇಷನ್ ಅಲ್ಲಿ ಇದ್ವಿ. ಅದರಲ್ಲೂ 2 ಗಂಟೆಗೆ ಬರೋ ಟ್ರೈನ್ 3 ಗಂಟೆಗೆ ಬಂತು. ಗಾಯ್ಸ್ ಬಸವನ್ ಬಾಗೇವಾಡಿ ಟ್ರೈನ್ ಬಂತು. ಈ ತರ ಅಷ್ಟೇ ವಿಡಿಯೋ ಮಾಡ್ಕೊಂಡೆ ಬೆಳಕರಿತ್ತು. ಇವಾಗ ಆಲ್ಮಟ್ಟಿ ಡ್ಯಾಮ್ ಕೂಡ ಕಾಣಿಸ್ತಾ ಇದೆ. ಅಂಡ್ ಮತ್ತೇನಪ್ಪಾ ಅಂತ ಹೇಳಿದ್ರೆ ನೀವು ಆದಷ್ಟು ಫ್ಯಾಮಿಲಿ ಜೊತೆ ಟ್ರಿಪ್ ಮಾಡಿ, ಆ ಖುಷಿನೇ ಬೇರೆ ಇರುತ್ತೆ. ಟ್ರೈನ್ ಇಳಿತೀವಿ ಈಗ. ಟ್ರೈನ್ ಇಳಿತಿದ್ದಂಗೆ ನಮ್ಮವರೆಲ್ಲ ಬಂದ್ರ ಅಂತ ಹೇಳಿ ಅಟೆಂಡೆನ್ಸ್ ಆಗ್ತಾ ಇದ್ವಿ. ಅಲ್ಲಿಂದ ಈ ಸೈಡ್ ಎಲ್ಲ ಆಟ ನೋಡಿರ್ತಾರ. ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ಒಂದು 10 ಜನ ಹಾಕಿರ್ತಾರೆ. ಅದಕ್ಕೆ ನಾವು 2 ಆಟ ಮಾಡ್ಕೊಂಡು ಹೊರಟಿದ್ವಿ. ಅಲ್ಲಿ ಯಾತ್ರಿ ನಿವಾಸ ಅಂತ ಇದೆ, ಅಲ್ಲಿ ಒಂದು ರೂಮ್ ತಗೊಂಡ್ವಿ. ಫ್ರೆಶ್ ಆಗಿ ಅವರೆಲ್ಲ ಹೊರಟ್ರು. ನಾನು ಲಾಸ್ಟ್ ಬೀಗ ಹಾಕೊಂಡು ನಾನು ಕೂಡ ಹೊರಟೆ. ಗಾಯ್ಸ್ ಹೆವಿ ಬಿಸಿಲು, ಇಲ್ಲಿ ಊರಲ್ಲಿ ಮಳೆ ಬರ್ತಾ ಇದೆ ಅಂತೆ. ಬರ್ತಾ ಇರೋದು 2ನೇ ಟೈಮು. ಈಗ ಫ್ಯಾಮಿಲಿ ಜೊತೆ ಬಂದಿರೋದು, ಇವ್ರು ನೋಡಿಲ್ಲ ಅಂದ್ಬಿಟ್ಟು. ಗಾಯ್ಸ್ ದೇವ್ರ ದರ್ಶನ ಆಯ್ತು. ಪಾರ್ಟ್ 2 ವಿಡಿಯೋ ಕೂಡ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್.